ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಡಿ ಸಿ ಮಾಲಿನಿ ಮನೆಗೆ ಬಂದ ತಕ್ಷಣ ಸರೋಜಮ್ಮ ನೀರು ಕೊಡು ಅಂತ ಹೇಳ್ಬೇಕಾದ್ರೆ ಸರೋಜಮ್ಮ ನೀರು ತರ್ತಾ ಇರ್ತಾರೆ. ಕನಸು ಎಲ್ಲಿದೆ ಪುಟ್ಟ ಹಬ್ಬ ಅಂತ ಕರಿಬೇಕಾದ್ರೆ ಸರೋಜಮ್ಮ ಕನಸು ಪುಟ್ಟ ಎಲ್ಲಿ ಅಂತ ಅಂದಾಗ ಮಾಲಿನಿ ಇನ್ನೂ ಕನಸು ಮನೆಗೆ ಬಂದಿಲ್ಲ ಕಣಮ್ಮ ಅಂತ ಅಂದಾಗ ಹಾಗೆ ತುಂಬಾ ಶಾಕಿಂದ ಸರೋಜಮ್ಮನ ಮುಖನ ಈ ಕಡೆ ಡಿ ಸಿ ಮಾಲಿನಿ ನೋಡ್ತಾ ಇರ್ತಾಳೆ. ಹಾಗೆ ಸರೋಜಮ್ಮ ತುಂಬಾ ಶಾಕಿಂದ ಹೇಳ್ತಾ ಇರ್ತಾರೆ, ನನಗೆ ತುಂಬಾ ಭಯ ಆಗ್ತಿದೆ, ಹೊಸ ಜಾಗ ಬೇರೆ ಕಣಮ್ಮ, ಭಯ ಆಗ್ತಿದೆ, ನಿನ್ ಜೊತೆ ಬರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ, ನಿನ್ ಜೊತೆನೂ ಬರಲಿಲ್ಲ ಅಂತ ಅಂದಾಗ ಈ ಕಡೆ ಶಾಲಿನಿ ನಗಾಡ್ತಾ ಇರ್ತಾಳೆ. ನೀವ್ಯಾಕೆ ಎಷ್ಟೊಂಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಸರೋಜಮ್ಮ, ಅವಳು ನನ್ನ ಮಗಳು, ನನ್ನ ಥರನೇ ತುಂಬ ಬ್ರೇವ್ ಗರ್ಲ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮಗನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರುದ್ರಪ್ಪ ಇಬ್ಬರು ಸಹ ಟೆರೆಸ್ ಮೇಲೆ ಬಂದರೆ ಈ ಕಡೆ ಕನಸು ತಪ್ಪಿಸ್ಕೊಂಡಿರ್ತಾಳೆ. ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ರೆಡಿ ಆಗಿರ್ತಾಳೆ. ಫೈಟ್ ಮಾಡೋಕ್ಕೆ ಅಂತ ರೆಡಿ ಆಗ್ತಿರ್ಬೇಕಾದ್ರೆ ಇವರಿಬ್ಬರು ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಈ ಕಡೆ ಸರೋಜಮ್ಮನಿಗೆ ಹೇಳ್ತಾ ಇರ್ತಾಳೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವಳಿಗೆ ಎಲ್ಲ ಟ್ರೈನಿಂಗ್ ಆಗಿದೆ, ಸೆಲ್ಫ್ ಡಿಫೆನ್ಸ್ ಅಂತೂ ತುಂಬಾನೇ ಇದೆ, ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ, ಖಂಡಿತ ಬಂದೇ ಬರ್ತಾಳೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಇದೇನಿಲ್ಲ ಈ ಮಗ ತಪ್ಪಿಸ್ಕೊಂಡು ಏನೋ ಜಗಳ ಮಾಡಕ್ ಹೊರಟೈತೆ ಅಂತ ಅಂದಾಗ ಡಿ ಸಿ ಮಗಳಲ್ವಾ, ಅದಕ್ಕೆ ಕರಾಟೆ ಗಿರಟೆ ಕಲ್ತಿರ್ಬೋದು ಅಂತ ಅಂದ್ಬಿಟ್ಟು ಇಬ್ರು ಸಹ ಹತ್ರ ಬರ್ತಾ ಇರ್ಬೇಕಾದ್ರೆ ಕನಸು ಹೇಳ್ತಾ ಇರ್ತಾಳೆ, ಹತ್ರ ಬರಬೇಡಿ, ನನಗೆ ಕರಾಟೆ ಎಲ್ಲ ಬರುತ್ತೆ, ಹತ್ರ ಬಂದರೆ ಜಾಡ್ಸೋದ್ಬಿಡ್ತೀನಿ ಅಂತ ಅಂದಾಗ ಇದೇನಿಲ್ಲ ಇದೆ ಈ ಮಗು ತಿಕ್ಲು ಥರ ಹಾಡ್ತಾ ಐತೆ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಅಪ್ಪ ಅವಳು ತಿಕ್ಲಾದ್ರೆ ನಾನು ಡಬಲ್ ತಿಕ್ಲು, ನನಗೆ ಆ ಥರ ತಿಕ್ಲಿಡ್ತಿದೆ ಅಂತ ರುದ್ರ ಹೇಳ್ತಾ ಇರ್ತಾನೆ. ಒಂದು ಕೈ ಜಲಕ್ ತೋರಿಸ್ತೀನಿ ಹತ್ರ ಬರ್ತಾ ಇರ್ಬೇಕಾದ್ರೆ ಗಂಗಾ ರುದ್ರವ್ರೆ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಸಿಟ್ ಮಾಡ್ಕೋತಾ ಇರ್ತಾಳೆ. ನೋಡು ಪುಟಾಣಿ, ಬೇಜಾರು ಮಾಡ್ಕೋಬೇಡ, ಇವರೆಲ್ಲ ಯಾರು ಗೊತ್ತಾ, ನಿನ್ನನ್ನು ಕಿಡ್ನಾಪ್ ಮಾಡಿದ್ರಲ್ಲ, ಅವರಿಗೆ ಹೊಡೆದು ಬಡ್ದು ನಿನ್ನನ್ನು ಸೇಫಾಗಿ ಇಲ್ಲಿಗೆ ಕರ್ಕೊ ಬಂದಿದ್ದಾರೆ, ಇವ್ರು ನಿಜವಾಗ್ಲೂ ತುಂಬ ಒಳ್ಳೆಯರು ಅಂತ ಗಂಗಾ ನಾಟಕ ಮಾಡ್ತಾ ಇರಬೇಕಾದ್ರೆ, ಓ ಹೌದಾ, ನೋಡೋಕೆ ಮಾತ್ರ ಕಳ್ಳನ ಮಕ್ಳು ಥರ ಕಾಣ್ತಾ ಇದ್ದಾರೆ ಅಂತ ಅಂದಾಗ ಇವರಿಬ್ರು ಮುಖ ಒರೆಸ್ಕೋತಾ ಇರ್ತಾರೆ. ಇಲ್ಲ ಕಣಪ್ಪ, ನಾನೇ ನಿಮ್ಮನ್ನ ಕಾಪಾಡಿದ್ದು ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾರೆ. ಎಷ್ಟು ಕಷ್ಟಪಟ್ಟು ನಾವು ಕಾಪಾಡಿದೀವಿ ಗೊತ್ತಾ, ನಮ್ಮ ಅಮ್ಮನ ಮೇಲೆ ಆಣೆ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ, ಏನೋ ಅಮ್ಮನ ಮೇಲೆ ಆಣೆ ಆಗ್ತಿದ್ದೀರಾ ಅಂತ ನಾನು ನಂಬ್ತಾ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನಿನ್ನ ಮುಖಕ್ಕೆ ಮಾಸ್ಕ್ ಹಾಕಿದ್ರಲ್ವ, ಹಂಗಾಗಿ ನೀವು ನನ್ನನ್ನು ನೋಡೋಕ್ಕಾಗಲಿಲ್ಲ, ನನ್ನ ಹೆಸರು ಶಿವರುದ್ರಪ್ಪ, ಇವನು ನನ್ನ ಮಗ ರುದ್ರ, ಬನ್ನಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಸರಿ ಸರಿ ಆಯಿತು, ನಿಮ್ಮನ್ನು ನಂಬ್ತೀನಿ, ನನ್ನ ಎತ್ಕೊಡಿ ಅಂತ ಅಂದಾಗ ಗಂಗಾ ಎತ್ಕೊಂಡು ಕರ್ಕೊಂಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೇಲಿ ಸರೋಜಮ್ಮ ಡಿ ಸಿ ಮಾಲಿನಿಗೆ ಹೇಳ್ತಾ ಇರ್ತಾಳೆ, ಯಾಕೋ ನನಗೆ ತುಂಬ ಭಯ ಆಗ್ತಿದೆ, ಆದರೂ ಒಬ್ಳನ್ನ ಕಳಿಸಿದ್ದು ಸರಿ ಇಲ್ಲ, ಜೊತೆಗೆ ಯಾರನ್ನಾದ್ರೂ ಕಳಿಸ್ಬೇಕಿತ್ತು ಅಂತ ಕೇಳ್ತಾ ಇರ್ತಾಳೆ. ನೀವು ತಲೆ ಕೆಡಿಸ್ಕೋಬೇಡಿ ಸರೋಜಮ್ಮ, ನನ್ನ ಮಗಳನ್ನ ಕಾಡಿಗೆ ಬಿಟ್ಟರು ಸಹ ತುಂಬ ಸೇಫಾಗಿ ಅವಳು ಬರ್ತಾಳೆ, ಎಲ್ಲರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಬಂದೇ ಬರ್ತಾಳೆ, ಅದಕ್ಕೂ ಮೀರಿ ಅವಳು ನನ್ನ ಮಗಳನ್ನ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕನಸು ಅಮ್ಮ ಅಂತ ಕೂಗ್ತಾ ಇರ್ತಾಳೆ. ಅವಳನ್ನ ನೋಡಿ ಈ ಕಡೆ ಸರೋಜಮ್ಮನಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗಿ ಹಗ್ ಮಾಡಿಕೊಂಡು ಮುತ್ಕೊಡ್ತಾ ಇರ್ತಾಳೆ. ಅಯ್ಯೋ ಬಂಗಾರ, ನೀನಂತೂ ಇಂತೂ ಬಂದಲ್ಲ, ನನಗೆ ಅದೇ ಖುಷಿ ಅಂತ ಅನ್ಬೇಕಾದ್ರೆ ಹಲೋ ನಾನು ಬಂದಾಯ್ತಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಕನಸು ಹೇಳ್ತಿರ್ಬೇಕಾದ್ರೆ ಕನಸು ಬಾಯ್ಲಿ ಅಂತ ಈ ಕಡೆ ಮಾಲಿನಿ ಕರಿತಾ ಇರ್ತಾಳೆ. ಇಲ್ಲಿಗೆ ಹೋಗಿದೆ ಪುಟಾಣಿ, ಯಾಕೆ ಲೇಟು ಅಂತ ಕೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ರುದ್ರ ನಮಸ್ಕಾರ ಮೇಡಮರೇ ಅಂತ ಮನೆ ಒಳಗಡೆ ಬರ್ತಾ ಇರ್ತಾರೆ. ತುಂಬ ಆಶ್ಚರ್ಯದಿಂದ ಅವರಿಬ್ಬರನ್ನು ಮಾಲಿನಿ ನೋಡ್ತಾ ಇರಬೇಕಾದ್ರೆ, ನೋಡಿ ಮೇಡಮರೇ, ನಿಮ್ಮ ಮಗಳನ್ನ ತುಂಬ ಅಂದರೆ ತುಂಬ ಸೇಫಾಗಿ ನಾವು ಕರ್ಕೊಬಂದಿದ್ದೀವಿ, ಯಾರೋ ಕಿತ್ತೋದು ನನ್ನ ಮಕ್ಕಳು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ರು, ಡಿ ಸಿ ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ಅಂತಂದರೆ ನಾವು ಸುಮ್ಮನೆ ಬಿಡ್ತೀವ, ಅದಕ್ಕೆ 2-4 ತೆಗ್ದು ನಿಮ್ಮ ಮಗಳನ್ನ ಸೇಫಾಗಿ ಕರ್ಕೊಬಂದಿದ್ದೀವಿ ಅಂತ ಬಿಲ್ಡಪ್ ಕೊಟ್ಕೋತಾ ಇರ್ತಾರೆ. ಅದಕ್ಕೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಅಲ್ಲ ತಾಯಿಯಿಂದ ಮಗನ ಯಾರನ್ನಾರು ದೂರ ಮಾಡಿದರೆ ನನಗೆ ಸಿಕ್ಕಾಬಟ್ಟೆ ರೋಷ ಕೋಪ ಎಲ್ಲ ಬಂದ್ಬಿಡುತ್ತೆ, ಬೇಕಾದ್ರೆ ಏನು ಬೇಕಾದರೂ ಸಹಿಸ್ಕೋತೀನಿ, ಇಂಥ ಕೆಲಸ ಮಾಡೋರನ್ನ ನಾನು ಸುಮ್ಮನೆ ಬಿಡಲ್ಲ, ಪಾಪಿಗಳನ್ನ ಸರ್ವನಾಶ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಅಲ್ಲಪ್ಪಯ್ಯ ನಾವು ಇಷ್ಟೊಂದು ಥರ ಹೇಳ್ತಿದ್ರು, ಈ ಅಮ್ಮ ಗರ ಬಡ್ದಂಗೆ ನಿಂತಿದ್ದಾಳಲ್ಲ ಅಂತ ಮಾತಾಡ್ತಾ ಇರ್ತೀನಿ. ಸುಮ್ಮನೆ ಇಲ್ಲ ಅಂತ ಕಣ್ಮಿಸ್ತಿರ್ಬೇಕಾದ್ರೆ ಈ ಕಡೆ ಸರೋಜಮ್ಮ ಹೇಳ್ತಾ ಇರ್ತಾರೆ, ನೀವು ನಮ್ಮ ಮಗುನ ಕಾಪಾಡಿದ್ದು ತುಂಬ ಥ್ಯಾಂಕ್ಸ್ ಸರ್, ಬನ್ನಿ ಕೂತ್ಕೊಳ್ಳಿ ಅಂತ ಅಂದಾಗ ಪರವಾಗಿಲ್ಲ ಅಂತ ರುದ್ರ ಹೇಳ್ತಾ ಇರ್ತಾನೆ. ಅಟ್ಲೀಸ್ಟ್ ಒಂದು ಲೋಟ ಕಾಫಿ ಕುಡೀರಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಇನ್ನೊಂದು ಕಿತ ಬರ್ತೀವಿ ಅಂತ ಅಂದ್ಬಿಟ್ಟು ಅಂತೂ ಇಂತೂ ಕರುನ ಹಸು ಹತ್ರ ಸೇರ್ಸಾಯ್ತಲ್ಲ, ಅಮ್ಮರೇ ನಾವು ಬರ್ತೀವಿ, ಮೇಡಮ್ ನಾವು ಬರ್ತೀವಿ, ಪುಟ್ಟ ಹೊರಗಡೆ ಹೋಗ್ಬೇಕಾದ್ರೆ ಹುಷಾರು ಅಂತ ಹೇಳಿ ಇಬ್ರು ಸಹ ಹೋಗ್ತಾ ಇದ್ರೆ ಮಾಲಿನಿ ಮಾತ್ರ ಅವಳೊಳಗೆ ನಗಾಡ್ತಾ ಇರ್ತಾಳೆ. ಹಾಗಿರೋದ್ ಕಡೆ ಗೌರಿ ವಿಜಯ್ ಹತ್ರ ಹೇಳ್ತಾ ಇರ್ತಾಳೆ, ಥ್ಯಾಂಕ್ ಗಾಡ್ ಅಂತೂ ಇಂತೂ ಮಾಲಿನಿ ಮಗಳು ಸೇಫಾಗಿ ಮನೆಗೆ ಬಂದ್ಲಲ್ಲ, ಅದೇ ಖುಷಿ ಅಂತ ಅನ್ಬೇಕಾದ್ರೆ, ಅಲ್ಲ ಗೌರಿ ಯಾವಾಗಲೂ ಇನ್ನೊಬ್ಬರ ಬಗ್ಗೆನೇ ಯೋಚನೆ ಮಾಡ್ತಿದೆಯಲ್ಲ, ನಿನ್ನ ಬಗ್ಗೆ ನೀನು ಯೋಚನೆ ಮಾಡೋದು ಯಾವಾಗ ಅಂತ ಅಂದಾಗ, ಅಕ್ಕ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಏನಿದೆ ಅಂತ ಕೇಳ್ತಿರ್ಬೇಕಾದ್ರೆ ಮನಸ್ಸಲ್ಲಿ ದುಃಖದ ಒಳೆನೆ ತುಂಬ್ಕೊಂಡು ಕೂತಿದೀಯಾ.
ಅದರಲ್ಲಿ ಏನಿದೆ ಅಕ್ಕ ಅಂತ ಕೇಳ್ತಾ ಇದೆಯಲ್ಲ, ನನಗೆಲ್ಲ ಗೊತ್ತು. ನೀನು ಶಂಕರವ್ರಿಗೆ ಪ್ರಪೋಸ್ ಮಾಡಕ್ಕೆ ಹೋಗಿದ್ದು, ಹಾಗೆ ಅವರು ನಿನ್ನನ್ನು ರಿಜೆಕ್ಟ್ ಮಾಡಿದ್ದು ಎಲ್ಲನೂ ನಾನು ನೋಡಿದೆ. ಮನುಷ್ಯ ಏನು ಬೇಕಾದರೂ ಸಹಿಸ್ಕೋತಾನೆ. ಆದರೆ ಇದಿದೆಯಲ್ಲ, ಇದು ರಿಜೆಕ್ಷನ್ ಅನ್ನೋದಿದೆಯಲ್ಲ, ಅದನ್ನು ಮಾತ್ರ ಏನಾದರೂ ಒಬ್ಬ ಮನುಷ್ಯನಿಗೆ ಆಯಿತು ಅಂತಂದರೆ ಉಸಿರುಗಟ್ಟಿ ಸತ್ತಂಗೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ತುಂಬ ಬೇಜಾರಿಂದ ಅಕ್ಕನ ಮಕ್ಕನ ಗೌರಿ ನೋಡ್ತಾ ಇರ್ತಾಳೆ. ಹಾಗೆ ನಾನು ಬಂದಾಗ ನೀನು ಪ್ರಪೋಸ್ ಮಾಡ್ತಿರೋದನ್ನ ನೋಡಿ ತುಂಬ ಡೆವಲಪ್ಮೆಂಟ್ ಆಗಿದೆ ಅಂತ ಅನ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯಿತು ಖಂಡಿತ ಇದು ಏನು ಡೆವಲಪ್ಮೆಂಟ್ ಆಗಿಲ್ಲ. ಆದರೆ ನಿನ್ನ ಜೀವನದಲ್ಲಿ ಯಾಕೆ ಗೌರಿ ಈ ಥರ ಆಗ್ತಿದೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ವಿಜಯ್ ಮತ್ತೆ ಹೇಳ್ತಾ ಇರ್ತಾಳೆ, ಅಲ್ಲ ಶಂಕರ್ ಅವ್ರಿಗೆ ಭುವಿ ತನ್ನ ಮಗಳು ಅಂತ ಗೊತ್ತಾಗಿದೆ ಅಂದಮೇಲೆ ಖುಷಿಯಾಗಿರ್ಬೇಕು ತಾನೆ, ಎಲ್ಲ ಕ್ಲಿಯರ್ ಆದಮೇಲೆ ನಿಮ್ಮಿಬ್ಬರಿಗೆ ಮತ್ತೇನು ಪ್ರಾಬ್ಲಮ್ ಅಂತ ಅನ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಅವರಿಗೆ ಮಗು ನಮ್ಮದೇ ಅಂತ ವಿಷಯನ ನಾನು ಅವ್ರ ಹತ್ರ ಯಾವತ್ತೂ ಹೇಳಿಲ್ವಲ್ಲ, ಅದನ್ನೇ ಅವರು ತಪ್ಪಾಗಿ ತಿಳ್ಕೊಂಡು ನನ್ನ ಜೊತೆ ಮಾತು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆ ರಾಮ ಅಜ್ಞಾತವಾಸಕ್ಕೆ ತನ್ನ ಹೆಂಡತಿನ ಕಳಿಸಿ ಶಿಕ್ಷೆ ಕೊಟ್ಟ. ಆದರೆ ಈ ಶಂಕರ್ ಅವರು ನನ್ನನ್ನು ದೂರ ಇಟ್ಟು ಹತ್ರದಲ್ಲೇ ಇದ್ರೂ ಸಹ ದೂರ ಇಟ್ಟ ರೀತಿ ನನ್ನ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಈ ಕಡೆ ವಿಜಯ್ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹೀಗೆ ಗೌರಿ ಇಟ್ಸ್ ಓಕೆ ಅಕ್ಕ, ಶಂಕರವ್ ನನ್ನನ್ನು ಒಪ್ಕೊಳ್ಳೋವರೆಗೂ ಎಷ್ಟು ದಿನ ಬೇಕಾದರೂ ನಾನು ಕಾಯ್ತೀನಿ. ಅವರಿಗೆ ನನ್ನ ಮೇಲೆ ಕೋಪ ಇದೆ, ಅದು ತಿಳಿಯಾಗಿ ನಾನೇನು ಅಂತ ಅವ್ರಿಗೆ ಅರ್ಥ ಆಗೋವರೆಗೂ ಕಾಯ್ತೀನಿ ಅಂತ ಅಂದಾಗ, ನೀನು ಹೇಳ್ತಾ ಇರೋದು ಇನ್ನು ನಿಜ ಗೌರಿ, ಅವರಿಗೆ ನಿನ್ನ ಮೇಲೆ ಕೋಪ ಇದ್ದರೆ ಅದು ಖಂಡಿತ ತಿಳಿ ಆಗೇ ಆಗುತ್ತೆ. ಆದರೆ ಅದೇ ದ್ವೇಷಕ್ಕೆ ತಿರುಗಿದ್ರೆ ಏನು ಮಾಡ್ತೀಯ ಅಂತ ಅಂದಾಗ, ಖಂಡಿತ ಅವರು ದ್ವೇಷ ಮಾಡಲ್ಲ, ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಆದರೆ ಕೋಪ ಅನ್ನೋದು ಅದನ್ನು ಮರೆಮಾಚಿದೆ. ಖಂಡಿತ ಅವ್ರ ಮನಸ್ಸು ತಿಳಿಯಾಗೋವರೆಗೂ ನಾನು ಕಾಯ್ತೀನಿ ಅಂತ ಗೌರಿ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾ ಇರ್ತಾಳೆ. ಮತ್ತೆ ಗೌರಿ ಈ ಕಡೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ವಿಜಿಗೆ ಹೇಳಿ ಹೋಗ್ತಾ ಇರಬೇಕಾದ್ರೆ ವಿಜಿ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲ ಇದಕ್ಕೆ ನಾನೇ ಒಂದು ಪರಿಹಾರ ಅಂತ ಏನಾದರೂ ಹುಡುಕ್ಬೇಕು, ಇವರಿಗೆ ನಾನೇ ಒಂದು ಪರದೆನ ಎಳಿಲೇಬೇಕು. ಎಷ್ಟೋ ಜನಗಳು ಪ್ರೀತಿ ಮಾಡದೆ ಒಂದೇ ಮನೆ ಸಂಸಾರ ಮಾಡ್ತಾ ಇದ್ದಾರೆ. ಆದರೆ ಈ ಗೌರಿ ಶಂಕರ ಬೆಟ್ಟದಷ್ಟು ಒಬ್ಬರ ಮೇಲೊಬ್ಬರು ಪ್ರೀತಿ ಇಟ್ಕೊಂಡ್ರು ಹತ್ರ ಆಗದೇ ಹೀಗೆ ಇದ್ದಾರೆ. ಈ ರೀತಿ ಗ್ಯಾಪ್ ಆದರೆ ಖಂಡಿತ ಏನಾದರೂ ಒಂದು ಬಿರುಗಾಳಿ ಎದ್ದಾಳೋದು ಗ್ಯಾರಂಟಿ. ಮೊದಲಿನ ಥರ ಇವರು ಆಗೋಡೋದು ಕಷ್ಟ ಆಗುತ್ತೆ. ನಾನೇ ಏನಾದರೂ ಒಂದು ಪರಿಹಾರ ಹುಡುಕ್ತೀನಿ, ಮೊದಲು ಶಂಕರವ್ರ ಹತ್ರ ಮಾತಾಡಿ ಒಂದು ಸೊಲ್ಯೂಷನ್ ಕಂಡುಹಿಡಿತೀನಿ ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಕನಸು ಮನೇಲಿ ಹೋಮ್ವರ್ಕ್ ಮಾಡ್ತಾ ಇರಬೇಕಾದ್ರೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಯಾರು ಅಂತ DC ಮಾಲಿನಿ ತೆಗಿಯೋಕ್ಕೆ ಅಂತ ಬಂದರೆ ಕಟ್ ಆಗುತ್ತೆ. ಹಾಗೆ ಮತ್ತೆ ಇನ್ನೊಂದ್ಸಲ ಫೋನ್ ರಿಂಗ್ ಆಗ್ತಿರ್ಬೇಕಾದ್ರೆ ಸರೋಜಮ್ಮ ಬಂದು ತೆಗಿತಿರ್ಬೇಕಾದ್ರೆ ಫೋನ್ ಕಟ್ ಆದಾಗ, ಇದೇನಿದು ಯಾರು ಮಾಡ್ತಾರೆ ಕಟ್ ಮಾಡ್ತಾರಲ್ಲ ಅಂತ ಬೈಕೊಂಡು ಹೋಗ್ತಾ ಇದ್ರೆ ಮತ್ತೆ ಇನ್ನೊಂದ್ಸಲ ಆ ಕಡೆಯಿಂದ ಹರಿ ಕಾಲ್ ಟ್ರೈ ಮಾಡ್ತಲೇ ಇರ್ತಾನೆ. ಆಗ ಕನಸು ಹಲೋ ಅಪ್ಪ ಅಂತ ಅಂದಾಗ, ಮಗಳೇ ಅಂತೂ ಇಂತೂ ನೀನು ಲೈನಲ್ಲಿ ಸಿಗ್ತಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ, ಐ ಆಮ್ ಸೋ ಲಕ್ಕಿ ಅಂತ ಅನ್ಬೇಕಾದ್ರೆ ನನಗೂ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಪ್ಪ ನೀವು ಹೇಗಿದ್ದೀರಾ ಅಂತ ಅನ್ಬೇಕಾದ್ರೆ, ನಾನು ಚೆನ್ನಾಗಿಲ್ಲ ಅಮ್ಮ, ನೀನು ನನ್ನ ಜೊತೆ ಇಲ್ವಲ್ಲ ಅದಕ್ಕೆ ಚೆನ್ನಾಗಿಲ್ಲ ಅಂತ ಅಂದಾಗ, ಯಾಕಪ್ಪ ಈ ರೀತಿ ಹೇಳ್ತೀರಾ, ನಿಮ್ಮ ಪರ್ಸಲ್ಲಿರೋ ಫೋಟೋ ತೆಗೆದು ನೋಡಿ, ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೀನಲ್ಲ ಅಂತ ಕನಸು ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ, ಆರ್ಟಿಫಿಷಿಯಲ್ಲೇ, ಆದರೆ ನೀನು ನನ್ನ ಜೊತೆ ಇಲ್ವಲ್ಲಮ್ಮ, ನನಗೆ ತುಂಬ ಬೇಜಾರು, ಅಂತೂ ನಿನ್ನ ಜೊತೆ ಮಾತಾಡೋ ಅವಕಾಶ ನನಗೆ ಸಿಕ್ಕಿದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ತನ್ನ ಮಗಳ ಜೊತೆ ಹರಿ ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ, ನಿನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ರಂತಲೇ ಪುಟ, ನಿನಗೇನಾಯಿತು ಅಂತ ಅಂದಾಗ, ಅಯ್ಯೋ ಅಪ್ಪ ಅದು ಹಳೆ ಮ್ಯಾಟ್ರು, ನೀನೆಲ್ಲ ತಲೆ ಕೆಡಿಸ್ಕೋಬೇಡ, ನನ್ನನ್ನು ಮುಟ್ಟೋ ಧೈರ್ಯ ಯಾರಿಗಿದೆ ಗೊತ್ತಲ್ವ ಮುಟ್ಟಿದ್ರೆ ಅಂತ ಅಂದಾಗ, ವಾವ್ ನನ್ನ ಮಗಳು ಇಷ್ಟು ಸ್ಟ್ರಾಂಗ್ ಆಗಿದ್ದಾಳಲ್ವಾ, ನೀನು ಇದೇ ರೀತಿ ಸ್ಟ್ರಾಂಗ್ ಆಗಿರಬೇಕು ಮಗಳೇ, ಏನಾದ್ರು ಇದ್ರೆ ನನಗೆ ಹೇಳ್ಕೊ ಅಂತ ಅಂದಾಗ, ಏನಿಲ್ಲ ಅಪ್ಪ, ಆದರೆ ನೀನು ಯಾವಾಗ ಮೀಟ್ ಮಾಡೋದು ಅಂತ ಕೇಳ್ತಾ ಇರ್ತಾಳೆ. ಆದಷ್ಟು ಬೇಗ ಮೀಟ್ ಮಾಡೋಣ ಕಂದ ಅಂತ ಅಂದಾಗ, ಲವ್ ಯು ಪಪ್ಪ, ಯಾರಾದರೂ ಕೇಳ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪಪ್ಪನಿಗೊಂದು ಮುತ್ಕೊಟ್ಟು ಫೋನ್ ಕಟ್ ಮಾಡಿ ಊಟಕ್ಕೆ ಬರ್ತಾಳೆ. ಈ ಕಡೆ ಹರಿಗೊಂದು ತನ್ನ ಮಗಳ ಜೊತೆ ಮಾತಾಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಊಟ ಮಾಡ್ತಾ ಇರಬೇಕಾದ್ರೆ ಸರೋಜಮ್ಮನಿಗೆ ಹೇಳ್ತಾ ಇರ್ತಾಳೆ, ಸರೋಜ ಸಾಂಬಾರು ತುಂಬ ಚೆನ್ನಾಗಿ ಮಾಡಿದೀಯಾ, ನನಗೆ ಇನ್ನೂ ಸ್ವಲ್ಪ ಹಾಕು ಅಂತ ಅಂದಾಗ, ಹೌದಾ ಪುಟಾಣಿ, ತಗೋ ಅಂತ ಅನ್ನ ಸಾಂಬಾರು ಬಡಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಊಟ ಮಾಡ್ತಿರ್ಬೇಕಾದ್ರೆ ಮಾಲಿನಿ ತನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರ ಮುಖ ಏನಾದರೂ ನೋಡ್ದ ಕನಸು ಅಂತ ಅನ್ಬೇಕಾದ್ರೆ, ಇಲ್ಲಪ್ಪ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ನನಗೆ ಗೊತ್ತಾಗ್ಲಿಲ್ಲ ಅಂತ ಅಂದಾಗ, ಇವ್ರನ್ನೆಲ್ಲಿ ನೋಡಿದೆ ಅಂತ ಕೇಳಬೇಕಾದ್ರೆ, ಇವ್ರು ಬಂದ್ಬಿಟ್ಟು ಕಣ್ಣಿನ ಬಟ್ಟೆ ತೆಗೆದ್ರು, ಆಗ ಕಣ್ಣೆಲ್ಲ ಮಂಜಾಗಿತ್ತು, ಇವರೇ ಕಿಡ್ನಾಪ್ ಮಾಡಿದ್ರು ಅಂತ ನಾನು ಫೈಟ್ ಮಾಡೋಕ್ಕೆ ಅಂತ ಹೋಗ್ಬೇಕಾದ್ರೆ ಒಂದು ಆಂಟಿ ಬಂದು, ಇಲ್ಲ ಇವ್ರು ತುಂಬ ಒಳ್ಳೆಯರು, ನಿನ್ನನ್ನು ಸೇಫ್ ಮಾಡಿದವರು, ಮನೆ ಬಿಟ್ಟು ಬರ್ತೀವಿ ಅಂತ ಕರ್ಕೊಬಂದರು ಅಮ್ಮ, ಅಷ್ಟೇ ನನಗೆ ಗೊತ್ತಾಗಿದ್ದು ಅಂತ ಅಂದಾಗ, ಓ ಹೌದಾ ಪುಟ್ಟ, ಸರಿ ಆಯಿತು ಊಟ ಮಾಡು ಅಂತ ಹೇಳ್ಬಿಟ್ಟು ಸರೋಜಮ್ಮ ನನ್ನ ಮಗಳನ್ನ ಕಾಪಾಡಿದ್ದಾರೆ, ಅವರಿಗೆ ಡಿನ್ನರ್ ಏರ್ಪಾಡು ಮಾಡಿ ಅಂತ ಅಂದಾಗ, ಸರಿ ಆಯಿತು ಮೇಡಮ್, ನೀವು ಲೀಸ್ಟ್ ಕೊಡಿ, ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಅಂದಾಗ, ಸಾಂಬಾರು ತುಂಬ ಚೆನ್ನಾಗಿದೆ ಅಂತ ಅವಳು ಸಹ ಹೇಳ್ತಿರ್ಬೇಕಾದ್ರೆ, ಥ್ಯಾಂಕ್ ಯು ಮೇಡಮ್ ಅಂತ ಅಂದಾಗ ತುಂಬ ಖುಷಿಯಿಂದ DC ಮೇಡಮ್ ಊಟ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ SP ಹರಿಶ್ಚಂದ್ರ ಹಾಗೆ ಶಂಕರ ಸಹ ಕನಸನ್ನು ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಅಪ್ಡೇಟ್ ಕೊಡಿ ಅಂತ ಫೋನಲ್ಲಿ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸರಿ, ನಾನು ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ, ಒಂದು ಗತಿ ಮಾಡ್ತೀನಿ, ಈ ಹರಿಶ್ಚಂದ್ರ ಮಗಳನ್ನೇ ಕಿಡ್ನಾಪ್ ಮಾಡಿದಾರಲ್ಲ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ನೀವು ಹೋಗಬೇಡಿ ಬ್ರದರ್, ನಿಮಗೆ ರೂಲ್ಸ್ ರೆಗ್ಯುಲೇಷನ್ ಅಂತ ತುಂಬಾ ಇರುತ್ತೆ, ಆಮೇಲೆ ಗೌರಿಗಾದ ಗತಿನೇ ನಿಮಗೂ ಆಗುತ್ತೆ, ದಯವಿಟ್ಟು ಇಲ್ಲೇ ರೀ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಗೌರಿ ಓಡೋಡಿ ಬರ್ತಾಳೆ. ಹರಿ, ನಿಂಗೊಂದು ವಿಷಯ ಗೊತ್ತಾಯ್ತಾ, ನಿನ್ನ ಮಗಳನ್ನ ಸೇಫಾಗಿ ರುದ್ಧ ಮತ್ತು ಶಿವರುದ್ರಪ್ಪ ಇವರು
ಕರ್ಕೊಂಡೋಗಿ ಇಬ್ಬರು ಬಿಟ್ರಂತೆ ಅಂತ ಅಂದಾಗ ಇವರಿಬ್ಬರಿಗೂ ಶಾಕ್ ಆಗ್ತಿರುತ್ತೆ. ಏನು ಅವ್ರು ಕರ್ಕೊಂಡೋಗಿ ನನ್ನ ಮಗಳನ್ನ ಬಿಟ್ರಾ, ನನಗೆ ಯಾಕೋ ಇದನ್ನು ನಂಬೋಕ್ಕಾಗ್ತಿಲ್ಲ ಅಂತ ಅಂದಾಗ ಏನು ಗೊತ್ತಾ ಬ್ರದರ್, ನನಗನ್ಸುತ್ತೆ ಖಂಡಿತ ಇವರಿಬ್ಬರೇ ಮಗನ ಕಿಡ್ನಾಪ್ ಮಾಡಿ ಈಗ ಒಳ್ಳೆಯವ್ರಾಗೋಕ್ಕೆ ನಾಟಕ ಮಾಡ್ಕೊಂಡು ಮನೆಗೆ ಕರ್ಕೊಂಡೋಗಿ ಮಗನ ಬಿಟ್ಟಿದ್ದಾರೆ ಅಂತ ಅಂದಾಗ ಅದು ಹೆಂಗೆ ನೀವು ಹೇಳ್ತೀರಾ ಅಂತ ಶಂಕರನ್ನ ಗೌರಿ ಕೇಳ್ತಾ ಇರ್ತಾಳೆ. ಡಿ ಸಿ ಮೇಡಮ್ ಕಂಡ್ರೆ ಮೊದಲೇ ಇವರಿಬ್ಬರಿಗೂ ಆಗಲ್ಲ, ಅದಕ್ಕೋಸ್ಕರ ಏನೋ ಪ್ಲ್ಯಾನ್ ಮಾಡಿ ಮಗನ ಕಿಡ್ನಾಪ್ ಮಾಡಿದ್ದಾರೆ, ಮತ್ತೆ ನಾವೇ ಒಳ್ಳೆಯರಾಗೋ ರೀತಿ ಹೋಗಿ ಖಂಡಿತ ಇವರು ಮಗನ ಬಿಟ್ಟು ಬಂದಿದ್ದಾರೆ, ಇದೇ 100% ಆಗಿರೋದು ಅಂತ ಅಂದಾಗ ನೀವು ಹೇಳ್ತಾ ಇರೋದು ನಿಜ ಅಂತ ಅನ್ನಿಸ್ತಿದೆ ಬ್ರದರ್. ಏನಾದರೂ ಇದು ಕನ್ಫರ್ಮ್ ಆದರೆ ಖಂಡಿತ ಅವರು ಸುಮ್ಮನೆ ಬಿಡಲ್ಲ, ಎಲ್ಲಿ ಹೋಗ್ತಾರೆ, ನನ್ನ ಕೈಗೆ ಸಿಗಲೇಬೇಕು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಿಜಿ ಬರ್ತಾಳೆ. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ರಿ, ಸಾರಿ ಅಂತ ಅಂದಾಗ ಪರವಾಗಿಲ್ಲ ಅಕ್ಕ, ಏನು ಗೊತ್ತಾ, ಕನಸನ್ನ ಕಿಡ್ನಾಪ್ ಮಾಡಿದವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ರುದ್ರ ಮತ್ತು ಶಿವರುದ್ರಪ್ಪ ಇವರಿಬ್ಬರು ಸಹ ಮಗುನ ಕರ್ಕೊಂಡೋಗಿ ಡಿ ಸಿ ಮನೆಗೆ ಬಿಟ್ಟಿದ್ದಾರೆ, ಅಂದಮೇಲೆ ಕಿಡ್ನಾಪ್ ಮಾಡಿದವ್ರು ಯಾರಿರ್ಬೋದು ಅಂತ ಡಿಸ್ಕಸ್ ಮಾಡ್ತಿದ್ವು ಅಷ್ಟೇ ಅಂತ ಅಂದಾಗ ಹೌದಾ, ಹಾಗಾದರೆ ನಾನು ಶಂಕರವ್ರ ಹತ್ರ ಸ್ವಲ್ಪ ಮಾತಾಡಬೇಕು ಪರ್ಸ್ನಲಾಗಿ ಅಂತ ಅಂದಾಗ ಶಂಕರ ವಿಜಯ್ ಜೊತೆ ಬರ್ತಾ ಇರ್ತಾನೆ. ಆದರೆ ಕೆಳಗಡೆ ಡೈನಿಂಗ್ ಟೇಬಲ್ ಹತ್ರ ಪಂಕು, ಕೋಡಿ, ಚುರುಮುರಿ ಹಾಗೆ ಸುನಂದ, ಪಾರ್ವತಿ ಎಲ್ಲರೂ ಕೂತ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ. ಶಂಕರ ಬರೋದನ್ನ ನೋಡಿ ಈ ಕಡೆ ಬೇಕು ಬೇಕು ಅಂತ ಪಾರ್ವತಿ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಅಲ್ಲ ಕಣೆ ಪಂಕು, ನಾನು ಹೇಳಿದ ಕೆಲಸ ಮಾಡು ಅಂತಂದರೆ ಎಲ್ಲೆಲ್ಲೋ ಸುತ್ಕೊಬರಕ್ಕೆ ಹೋಗ್ತಿದೆಯಲ್ಲ, ನೀನೇನು ಅನ್ಕೊಂಡಿದ್ಯಾ ಅಂತ ಪಂಕನ ಬೈತಿರ್ಬೇಕಾದ್ರೆ ಪಂಕು ಅಳ ರೀತಿ ನಾಟಕ ಮಾಡ್ತಾ ಇರ್ತಾಳೆ. ಸುನಂದನ ಸಹ ಬೈತಾ ಇರ್ತಾಳೆ, ಹೇಳಿದ ಮಾತು ಕೇಳಲ್ಲ ನೀನು ಅಂತ ಅನ್ಬೇಕಾದ್ರೆ ಏನಾಯ್ತು ನಮ್ಮ ಪಂಕನ ಯಾಕೆ ಬೈತೀರಾ ಅಂತ ಕೋಳಿ ಚುರುಮುರಿ ಕೇಳ್ತಿರ್ಬೇಕಾದ್ರೆ ಅಲ್ಲ, ನಾಳೆ ಪೂಜೆಗೆ ಹಣ್ಣು ಕಾಯಿ ಹೂವು ಎಲ್ಲ ತಗೋಬಾ ಅಂತ ನಾನು ಹೇಳಿದ್ರೆ ಬರೀ ಹಣ್ಣು ಮತ್ತು ಕಾಯಿ ತಂದಿದ್ದಾಳೆ, ಹೂವೇ ತಂದಿಲ್ಲ ಅಂತ ಅಂದಾಗ ಅಯ್ಯೋ ಅಮ್ಮಾರೆ, ಹೂವಲ್ಲಿಲ್ಲ ಅಂತ ನಾನು ಹೇಳೋಕ್ಕೆ ತುಂಬ ಸಲ ಟ್ರೈ ಮಾಡಿದೆ, ನಿಮ್ಮ ಫೋನ್ ನಾಟ್ ರೀಚಬಲ್ ಬಂದಿತ್ತು ಅಷ್ಟೇ ಅಂತ ಅಂದಾಗ ಸುಳ್ಳು ಹೇಳ್ತೀಯ ಅಂತ ಪಾರ್ವತಿ ಹೊಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ವ ನಿಂತ್ಕೊಳ್ಳಿ, ಏನು ಅವಳಿಗೆ ಹೊಡೆಯಕ್ಕೆ ಹೋಗ್ತಿದ್ದೀರಾ, ಅವಳು ಹೇಳ್ತಿದ್ದಾಳೆ ತಾನೇ ನಿಮ್ಮ ಫೋನ್ ನಾಟ್ ರೀಚಬಲ್ ಬಂದಿತ್ತು, ನಾನು ತುಂಬ ಟ್ರೈ ಮಾಡ್ತಿದ್ದೆ ಅದಕ್ಕೆ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ, ತುಂಬ ಟ್ರೈ ಮಾಡಿದ್ಲಂತೆ, ಅಂದಮೇಲೆ ನೀವೇನಕ್ಕೆ ಇಷ್ಟು ಕೋಪ ಮಾಡ್ಕೋತಿದ್ದೀರಾ ಅಂತ ಅಂದಾಗ ಹೌದಾ, ಹಾಗಾದರೆ ಪಂಕು ಮಾಡಿದ್ರೆ ಏನು ತಪ್ಪಿಲ್ವಾ ಅಂತ ಸುನಂದ ಕೇಳಬೇಕಾದ್ರೆ ಖಂಡಿತ ತಪ್ಪಿಲ್ಲ ಅದಕ್ಕೆ ಅಂತ ಅಂದಾಗ ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇರ್ತಾರೆ. ಇವನಿಗಂತೂ ತುಂಬ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ ಯಾಕೆ ಹಿಂಗೆ ಆಗ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವಿಜಯ್ ಹೇಳ್ತಾ ಇರ್ತಾಳೆ, ಇದಕ್ಕೇನು ಕಾರಣ ಅಂತ ನಾನು ಹೇಳ್ತೀನಿ ಬನ್ನಿ ಅಂತ ಟೆರೆಸ್ ಮೇಲೆ ಕರ್ಕೊಂಡೋಗು ಸತ್ಯನ ಹೇಳ್ತಾ ಇರ್ತಾಳೆ. ಹಾಗಾದರೆ ಪಂಕು ಮಾಡಿದ ತಪ್ಪೇನಿಲ್ಲ ಅಂತ ಅಂದಮೇಲೆ ಗೌರಿ ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಅಂದಾಗ ಏನು ಹೇಳ್ತಿದ್ರೆ ಮೇಡಮರೇ ಅಂತ ಅಂದಾಗ ಗೌರಿ ನಿಮ್ಮ ಮಗಳು ಅಂತ ಹೇಳೋಕ್ಕೆ ತುಂಬ ಸಲ ಟ್ರೈ ಮಾಡಿದ್ಲು, ಆದರೆ ಅದು ಹೇಳೋಕ್ಕಾಗಲಿಲ್ಲ, ಅಕಸ್ಮಾತ್ ಹೇಳೋಕ್ಕಾಗಲಿಲ್ಲ ಅಂದರೂ ಸಹ ನೀವೇ ಸತ್ಯನ ಹುಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ಲು, ಪಣ ತೊಟ್ಟು ನಿಂತ್ಕೊಂಡ್ಲು, ಅದಕ್ಕೆ ನೀವು ಅವಳನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಲ್ಲ ಯಾಕೆ ಅಂತ ಕೇಳಬೇಕಾದ್ರೆ ಶಂಕರ ಬೇಜಾರಿಂದ ನಿಂತ್ಕೋತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.